Nice. Like our climate will be. So you are into. Very excited. Actually, proper is proper looping. Nice try. मुंडे पागल ने सारे गल्लां वड्डियां वड्डे दार उमर दी हौली अड़िए तू नी बच फेर मुंडे पागल ने सारे गल्लां वड्डियां वड्डे दार उमर दी हौली अड़िए तू नी बच फेर देसी मुंडे आंदे सोने पादे कुछ हाथ तेरी कमर पे बस स्टेप्स को हल्के हल्के call me when you want call me when you need call me in the morning I'll be on the way चलते रहे वो चलते मेरे हाथों से काम न चल के call me when you want call me when you need call me I'll be on it I'll be on the way हो देसी जगी दा ट्रैप दी बीट आ सिर काट काट ते स्पीकर आ काट दे ब्राउन मुंडे पता बदनाम करती ए ताना ते आखरी कारी पता बदनाम करती ए तारे ना ते आखरी कारी I got you, moonlight, you're my starlight. I need you all night. Come on, dance with me. I got my peaches out in Georgia, oh yeah shit. I get my weed from California, that's that shit. I took my chick up to the north, yeah, badass bitch. I get my light right from the source, yeah, that's it. Go! समझ में कुछ न आए बोलो न क्या किया जाए अब आंखों से नींद है गायब खुश हूँ मैं इतना क्यों मुझको तो बच्चों में क्यों जाने क्या हुआ मुझे मेरे प्यार में चमकू जैसे जुगनू
ವರ್ತೂರು ಬಂದು ಕೇಕ್ ಕಟಿಂಗ್ ಎಲ್ಲ ಮಾಡಿಸಿ ಅವಾಗಿಂದ ಸ್ಟಾರ್ಟ್ ಆಗಿರೋದು ಇವಾಗಿನವರೆಗೂ ಕಂಟಿನ್ಯೂ ನಡೀತಾನೆ ಇದೆ. ಸೊ ತುಂಬ ಜನ ಎಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಒಂದು ಇಷ್ಟು ವರ್ಷದಲ್ಲಿ ನನಗೆ ಈ ಒಂದು ಹುಟ್ಟುಹಬ್ಬ ತುಂಬ ಸ್ಪೆಷಲ್. ಯಾಕಂದರೆ ಅಷ್ಟು ಪ್ರೀತಿ ಸಿಗ್ತಾ ಇದೆ ಜನರ ಹತ್ರ. ನಾನು ದೇವಸ್ಥಾನಕ್ಕೆ ಹೋದ್ರು ಬಂದು ಮಾತಾಡ್ಸೋದಾಯಿತು, ಆ ಪ್ರೀತಿಯಿಂದ ಹೇಳೋದಾಯಿತು, ಚೆನ್ನಾಗಿ ಆಡಿದ್ರಿ, ನಿಮ್ಮ ವ್ಯಕ್ತಿತ್ವ ಇಷ್ಟ, ಹಾಗೆ ಹೇಗೆ ಅಂತ ತುಂಬ ಖುಷಿ ಆಗುತ್ತೆ. ಈ ಬರ್ತಡೇ ನಂಗೆ ತುಂಬ ಅಂದರೆ ತುಂಬ ಸ್ಪೆಷಲ್. ಸೊ ಅದನ್ನು ಮರೆಯೋಕ್ಕಾಗಲ್ಲ ನಾನು. ಇದು ನನ್ನ ಲೈಫ್ ಟೈಮಲ್ಲೇ ನನಗೊಂದು ಒಳ್ಳೆ ಮೂಮೆಂಟ್ಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಾದರೂ ಮೀಟ್ ಮಾಡಿದ್ರ ಮೇಡಮ್ ಅಥವಾ ವಿಶ್ ಮಾಡಿದಾರ ನಿಮ್ಗೆ ಆಲ್ರೆಡಿ? ಅದೇ ವರ್ತೂರ್ ಸಂತೋಷ್ ಬಂದಿದ್ರು ನಿನ್ನೆ. ಓಕೆ. ಅಂದರೆ ಸರ್ಪ್ರೈಸ್ ಅಂತ ಬಂದು ಕೇಕ್ ಕಟಿಂಗ್ ಮಾಡಿಸಿದ್ದು. ಇವತ್ತು ಎಲ್ಲರೂ ಒಂದು ಕಡೆ ಸೇರ್ತಾ ಇದ್ದೀವಿ. ಸೊ ಆ ಜಾಗ ರಿವೀಲ್ ಮಾಡೋದು ಬೇಡ, ಬಟ್ ಎಲ್ಲರೂ ಬಂದು ಒಂದು ಒಳ್ಳೆ ನನ್ನ ಒಂದು ಬರ್ತ್ಡೇ ಮೂಮೆಂಟ್ಸ್ ಏನಿದೆ ಅದೆಲ್ಲ ಫುಲ್ ಜೋಶಾಗಿ ಫುಲ್ಲು ಬರ್ತ್ಡೇ ಬ್ಯಾಶ್ ಅಂತ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲೆಲ್ಲಿ ಹೋಗಿದ್ರಿ ಅಂತ? ಇವತ್ತು ಎದ್ದ ತಕ್ಷಣ ಇದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇತ್ತು. ಅದೇ ನಮ್ಮ ಫ್ರೆಂಡ್ ಕಾಲ್ ಮಾಡಿದ ತಕ್ಷಣ ಬನಶಂಕರಿಗೆ ಬಂದ್ವಿ. ಬನಶಂಕರಿ ದೇವಸ್ಥಾನಕ್ಕೆ, ಬಂಡಿ ಮಾಂಕಾಳಮ್ಮ ದೇವಸ್ಥಾನ. ಸೊ ಅಲ್ಲಿಂದ ಮುಗಿಸಿ ಹೋಟೆಲ್ಗೆ ಹೋಗಿ, ಹೋಟ್ಲಲ್ಲೂ ಅಷ್ಟೇ ತುಂಬ ಜನ ಬಂದಿದ್ರು. ಅಲ್ಲೂ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಟ್ಯಾಟೂ ಸ್ಟುಡಿಯೋ ಬಂದಿದ್ದೀನಿ, ಟಿಟ್ ಫಾರ್ ಟ್ಯಾಟೂಗೆ. ಇಲ್ಲೂ ತುಂಬ ಸ್ಪೆಷಲ್ ಆಗಿ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್. ಸೊ ತುಂಬ ಪ್ರೀತಿಯಿಂದ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅಷ್ಟು ಇಲ್ಲಿನ ಸ್ಪೆಷಲ್ ಏನು ಮ್ಯಾಮ್ ನಿಮ್ಮ ಟ್ಯಾಟೂ ಇದರಲ್ಲಿ? ಏನು ಸ್ಪೆಷಲ್ ಏನಿದೆ ಅಂತ? ಸೊ ಟ್ಯಾಟೂ ಶಾಪಲ್ಲಿ ಅಂದರೆ ಬರ್ತ್ಡೇ ಬಗ್ಗೆ ಇಲ್ಲ ಮ್ಯಾಮ್, ನಿಮ್ಮ ಶಾಪ್ ಇದ್ರ ಬಗ್ಗೆ ಹೇಳಿ. ಟಿಟ್ ಫಾರ್ ಟ್ಯಾಟೂ ಅನ್ನೋದು ಒಂದು ನನ್ನ ಒಂದು ಐಡೆಂಟಿಟಿ ಇದು. ಸೊ ಆ್ಯಸ್ ಎ ಟ್ರಾನ್ಸ್ಜೆಂಡರ್ ಆಗಿ ನನ್ನ ಜನ ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ದೆ ಒಂದು ಟ್ಯಾಟೂ ಆರ್ಟಿಸ್ಟ್ ಅಂತ. ಸೊ ನಾನು ಬಿಹಾಂಡ್ ಜೆಂಡರ್ ನಾನು ಮಾತಾಡ್ತಾ ಇದ್ದು. ಒಂದು ಟ್ಯಾಲೆಂಟ್ಗೆ ಜನ ರೆಸ್ಪೆಕ್ಟ್ ಕೊಟ್ಟಿದ್ದು ಅಂದರೆ ಟ್ಯಾಟೂಯಿಂದ. ಸೊ ಹಾಗಾಗಿ ಇದು ನನ್ನ ಫಸ್ಟ್ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ನನ್ನ ಒಂದು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡೋಕ್ಕೆ ಒಂದು ಒಳ್ಳೆ ದಾರಿದೀಪ ಅಂತ ಹೇಳ್ಬೋದು ಈ ಟಿಟ್ ಫಾರ್ ಟ್ಯಾಟೂ. ಮೊದಲು HSR ಲೇಔಟಲ್ಲಿ ಇತ್ತು, ಅಲ್ಲಿದ್ದಾಗ ನಾನು ಮೈಕಲಿಗೆ ಟ್ಯಾಟೂ ಹಾಕಿದ್ದೆ. ಮತ್ತು ಇಲ್ಲಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗಲೂ ಅಷ್ಟೇ, ಸ್ಟಾರ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ ಮೈಕಲ್ ಬಂದು ಮಣ್ಣಿನ ಮಗ ಅಂತ ಹಾಕ್ಸ್ಕೊಂಡು. ಸೊ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ JP ನಗರಲ್ಲಿ. ಸೊ ನಡೀತಾ ಇರುತ್ತೆ, ಇನ್ನೂ ಹಲವಾರು ಟ್ಯಾಟೂಸ್ನ ನಾನು ಹಾಕ್ತೀನಿ. ಸೊ ನನ್ನೊಂದು ಆರ್ಟ್ ಏನಿದೆ, ನನ್ನೊಂದು ಸಿಗ್ನೇಚರ್ ಏನಿದೆ, ಸೊ ಎಲ್ಲರ ಮೇಲೆ ಹೋಗುತ್ತೆ. ಅದು ಲೈಫ್ ಟೈಮ್ವರೆಗೂ ಇರುತ್ತೆ ಎಲ್ಲರ ಮೈ ಮೇಲೆ. ಸೊ ಹಾಗಾಗಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್.